ಕಿಕರ್ಸ್ ಮತ್ತು ಸ್ಕೈಲೈನ್ ನಡುವೆ ಎರಡು ತಂಡ ಆಟಗಾರರಲ್ಲಿ ಅದ್ಭುತವಾದಂಥ ಆಟಗಾರರಿದ್ದಾರೆ. ಎರಡೂ ತಂಡದಲ್ಲಿ ನಾಲೆಜಬಲ್ ಪ್ಲೇಯರ್ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಮೂವನ್ನು ಕಂಡುಕೊಳ್ತಾರೆ ಈಗ. ಪಂದ್ಯ ಪ್ರಾರಂಭವಾಗ್ತಾ ಇದೆ. ರೋಚಕ ಪಂದ್ಯ. ರಾಮ ಮತ್ತು ಮಂಜು ಟು ದತ್ತ ಮತ್ತು ಕೆನಿ ಡಿವೈಸಸ್ಗೆ ಆಡಿದಂಥ ಆಟಗಾರ ಇನ್ನೂ ಆಡ್ತಾ ಇದ್ದಾರೆ. ಇವಾಗ ಸೆಲೆಕ್ಷನ್ ಆಗಿದ್ದಾರೆ. ಸುದಿ ಅವರು ಮೂವ್ ಮಾಡ್ತಾ ಇದ್ದಾರೆ. ಸುದಿ ಅವರಿಂದ ರೈಟ್ ಆಂಗಲ್ಗೆ ಒಳ್ಳೆ ಸೇವ್ ಅಂತ ಹೇಳ್ದು ಹರ್ಷ ಅವರಿಂದ. ಮತ್ತೆ ಮೂವ್ ಮಾಡ್ಕೊಳ್ತಾರ. ಈ ಬಾರಿ 2v2 ಆಗ್ತಾ ಇದೆ. ರಾಮ್ ಕೆನಿ ಮತ್ತೆ ರಾಮ್ ಚಾನ್ಸ್ ಬ್ಲಾಕ್ ಬರ್ತಾ ಇದೆ. ಆದರ್ಶ್ ಜರ್ಸಿ ನಂಬರ್ 4 ಇಂದ ಮತ್ತೆ ಈಗ ಮಿಂಡಿಯಿಂದ ಮೈನಸ್ ಮಾಡೋತನ ಹ್ಯಾರಿಸ್ ಅವರಿಂದ ಭಾರಿ ಮೊಮೆಂಟಮ್ ಪಡೆದುಕೊಳ್ತಾ ಇದ್ದಾರೆ ರಾಮ್ ಅವರು. ಮತ್ತೆ ಟಿಕ್ ಟಾಕ್ ಆಡೋತನ ರಾಮ್ ಟು ಕೆನಿ ಟು ಸುದಿ. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ. ಅದ್ಭುತ ಆಟದ ಪ್ರದರ್ಶನ. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ. ಚೆಂಡನ್ನು ಲೈನ್ ಮೇಲೆ ಇಡಿ, ಇಲ್ಲ ಲೈನ್ ಹೊರಗಿಡಿ, ಎರಡು ಆಪ್ಷನ್ಗಳಿರುತ್ತೆ. ಸುದಿಯಿಂದ ಮಂಜುವಿಂದ ದತ್ತ ಟು ರಾಮ್ ಟು ಸುದಿ. ಬಾಬು ಏನು ಟಿಕ್ ಟಾಕ್ ಇದು 8-9 ಟಚ್. ಮತ್ತೆ ಒಂದು ಕ್ಲಿಯರೆನ್ಸ್ ಬರ್ತದೆ. ಮತ್ತೆ ಸುದಿ ಅವರು ಮತ್ತೆ ಕೆನಿ ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ. ಭಾರಿ ಆಟದ ಪ್ರದರ್ಶನ ಸ್ಕೈಲೈನ್ ಇಂದ ಬರ್ತಾ ಇದೆ. ಮತ್ತೆ ಸುದಿ ಅವರಿಂದ ಒಳ್ಳೆ ಡಿಫೆನ್ಸ್ ಮೇಂಟೈನ್ ಮಾಡೋದನ್ನ ಅಭಿ ಅವರು ಮತ್ತೆ ಕಟ್ ಬ್ಯಾಕ್ ಮಾಡೋದನ್ನ. ಮತ್ತೆ ರಾಮ್ ಟು ದತ್ತ ಟು ಔಟ್ ಫೇಕ್ ಮಾಡೋತನ. ಮತ್ತೊಂದು ಲಾಂಗ್ ರೇಂಜ್. ಮತ್ತೆ ರಾಮ್ ಡೇಂಜರಸ್ ಮಿಂಡಿ. ಮತ್ತೆ ಕೆನಿ ಟು ಸುದಿ ಟು ಡ್ರಿಬ್ಲಿಂಗ್. ಬಾಬು ಎಷ್ಟು ಚಂದ ನೋಡಿ ನಿಧಾನದ ಆಟ. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ. ಮತ್ತೆ ಟಿಕ್ ಟಾಕ್ ಆಡೋತನ ಸುದಿ ಟು ರಾಮ್. ಇಲ್ಲಿ ಮೈನಸ್ ಆಗ್ತದೆ. ಮತ್ತೆ ಒಳ್ಳೆ ಸ್ಲೈಡ್ ಬರ್ತಾ ಇದೆ ಆದರ್ಶ್ ಅವರಿಂದ. ಸೂಪರ್ ಸ್ಲೈಡ್ ಅಂತಾನೆ ಹೇಳ್ಬೋದು. ಲೈನ್ ಮೇಲಿಡಿ, ಇಲ್ಲ ಲೈನ್ ಹೊರಗಿಡಿ, ಎರಡು ಆಪ್ಷನ್ಗಳಿರ್ತದೆ. ಸಿಲಿ ಮಿಸ್ಟೇಕ್ ಮಾಡಬೇಡಿ. ಕಿಕರ್ಸ್ ಮತ್ತು ಸ್ಕೈಲೈನ್ ನಡುವೆ ನಡೀತಾ ಇರುವಂಥ ಈ ದಿನದ ಕೊನೆ ಪಂದ್ಯ. KH ಪಾಟೀಲ್ ಫುಟ್ಬಾಲ್ ಸೀಸನ್ 2ನ ಈ ದಿನದ ಕೊನೆಯ ಪಂದ್ಯ. ಒಳ್ಳೆ ಬ್ಲಾಕ್ ಬರ್ತಾ ಇದೆ.
ಇಟ್ಸ್ ಫಾಲ್ ಬಿಹೈಂಡ್ ದ ಟ್ಯಾಕಲ್ ದರ್ಶನ್ ಮಿಂಡಿ. ಆಗತ್ತೆ ತಮ್ಮ, ತಪ್ಪಿಗಾಗಿ ಮನ್ನಿಸಿದೆಯಾ, ಆಟಕ್ಕೆ ಗೌರವ ನೀಡ್ತಾ ಇದೆಯಾ? ಮತ್ತೆ ಇವರು ದತ್ತಾರ್ಗೆ ದೊರೀತಾ ಇದೆ. ಲಾಂಗ್ ರೇಂಜ್ ಶೂಟ್ ತೆಗೆದುಕೊಳ್ಳೋದನ್ನ ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಲಾಂಗ್ ರೇಂಜ್ ಕ್ಲಿಯರ್ ಮಾಡೋ ಯತ್ನದಲ್ಲಿ ಮತ್ತೆ ರಾಮ್ ಟು ಮಂಜು. ಮಂಜೂರಿಂದ ಪ್ರಜ್ವಲ್ರಿಂದ ಕ್ಲಿಯರ್ ಬರ್ತಾ ಇದೆ. ಅತ್ಯುತ್ತಮವಾದಂಥ ಬ್ಲಾಕ್ ಅಂತ ಹೇಳ್ಬೋದು ರಾಮ್ ಅವರಿಂದ. ಒಳ್ಳೆ ಅವಕಾಶ ಈ ಬಾರಿ ಶೋಭೆಗೆ ದೊರೀತಾ ಇದೆ. ಮತ್ತೊಂದು ಟ್ರಿಪಲ್ ಮಾಡೋದ್ರ ಬ್ಲಾಕ್ ದತ್ತ. ಮತ್ತೆ ರಾಮ್ ಮತ್ತೆ ಶೋಯಬ್ ಅವರಿಂದ ಒಳ್ಳೆ ಡ್ರಿಬ್ಲಿಂಗ್ ಮಾಡೋತನ ಅನ್ಕಂಟ್ರೋಲ್ ಆಗ್ತಾ ಇದ್ದಾರೆ. ಮತ್ತೆ ಸುದೀತಿ ರಾಮ್ ಟು ಸುದೀ. ಅದ್ಭುತವಾದ ಕೆನೀತು ಎಲ್ಲಿ ಒಳ್ಳೆ ಅವಕಾಶವನ್ನು ಸೃಷ್ಟಿಸಿಕೊಂಡಿದ್ರು. ಮತ್ತೆ ತಿರ್ಗಾ ಓಮಿ ಅವರಿಂದ ಮೇಂಟೈನ್ ಪಾಸ್. ಒಳ್ಳೆ ಬಾಡಿ ಕೊಡ್ತಾ ಇದ್ದಾರೆ ಕೆನೀತ್ ಅವರು. ಕಟ್ ಬ್ಯಾಕ್ ಮಾಡಿದ್ದಾರೆ ಅಷ್ಟೇ. ಒಳ್ಳೆ ಡಿಫೆನ್ಸ್ ಅನ್ನ ದತ್ತ ಅವ್ರಿಗೆ ಒಳ್ಳೆ ಚಾನ್ಸ್. ಕೆನೀತಿಂದ ಟಚ್ ಆಡೋ ಯತ್ನ ಅನ್ಕಂಟ್ರೋಲ್ಡ್ ಆಗ್ತಾ ಇದ್ದಾರೆ. ಒಳ್ಳೆ ಬಾಲ್ ಅಂತಾನೆ ಹೇಳ್ಬೋದು. ಮತ್ತೆ ಅಭಿ ಟು ಓಮಿಂದ ಲಾಂಗ್ ರೇಂಜ್. ಮತ್ತೆ ಸುದಿ ಒಳ್ಳೆ ಟ್ಯಾಕಲ್ ಅಂತಾನೆ ಹೇಳ್ಬೋದು. ಸುದಿ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್. ಮತ್ತೆ ಆಪ್ಷನ್ಗಳನ್ನು ಹುಡುಕೋ ಯತ್ನ. ಎರಡು ತಂಡದಿಂದ ನಿಧಾನಗತಿ ಆಟದ ಪ್ರದರ್ಶನ. ಮಂಜು ಅವರಿಂದ ಒಂದು ಪವರ್ಫುಲ್ ಕ್ಲಿಯರೆನ್ಸ್ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಹಾಕೋ ಯತ್ನ. ಅತ್ಯುತ್ತಮವಾದಂಥ ಹೆಡ್. ಮತ್ತೆ 1-2 ಆಡೋ ಯತ್ನ. ಒಳ್ಳೆ ಪಾಸನ್ನು ಹಾಕಿದ್ದಾರೆ ಈಗ. ಅಷ್ಟೇ ಒಳ್ಳೆ ಹೆಡಿಂಗ್ ಬರ್ತಾ ಇದೆ. ಕೆನೀತ್ ಅವರಿಗೆ ಬಾಲ್ ಹಾಕಿದ್ದಾರೆ, ಕಂಟ್ರೋಲ್ ಆಗಿದೆ. ಮತ್ತೆ ಮಂಜು ಟು ಸುದಿ. ಒಳ್ಳೆ ಬಾಲ್ ಅಂತಾನೆ ಹೇಳ್ಬೋದು. ಈಗ ಒಳ್ಳೆ ಚಾನ್ಸ್ ಹೊರಿತಾ ಇದೆ. ಒಳ್ಳೆ ಗೋಲನ್ನು ಹೊಡಿತಾ ಇದ್ದಾರೆ ಹರ್ಷ ಅವರು. ಆದರ್ಶ ಅವರಿಂದ ಮಿಸ್ಟೇಕ್ ಮಾಡಿದಂತ ಕೀಕರ್ಸ್ ಅವರು ಮೊದಲನೇದಾಗಿ ಲೀಡನ್ನು ತೆಗೆದುಕೊಳ್ತಾ ಇದ್ದಾರೆ. ಒನ್ ಡಿಫೆನ್ಸಿವ್ ಅಲ್ಲಿ ಡಗೌಟ್ ಅಲ್ಲಿ ಕುಂದಿರ್ಬೇಕಂತ ಹೇಳ್ತಾ ಇದ್ದಾರೆ ಅಂಪೈರ್ಸ್. ಕಿಕ್ಕರ್ಸಿನ ಎಲ್ಲ ಅಭಿಮಾನಿಗಳು ಡಗೌಟ್ ಒಳಗಡೆ ಕೂತ್ಕೊಳ್ಳಿ. ಅದ್ಭುತವಾದಂಥ ಹ್ಯಾರಿಸ್ ಅವರು ಗೋಲನ್ನು ಗಳಿಸೋದ್ರ ಮೂಲಕ ಲೀಡನ್ನು ಪಡೆದುಕೊಳ್ತಾ ಇದ್ದಾರೆ ಕಿಕ್ಕರ್ಸ್ ಕಡೆ. ಒಂದು ಒಳ್ಳೆ ಪಾಸ್. ಮತ್ತೊಂದು ಒಳ್ಳೆ ಬ್ಲಾಕ್. ಟೀಮನ್ನು ಬಿಲ್ಡ್ ಮಾಡೋದನ್ನ ಸ್ಕೈಲೈನಿಂದ ಅತ್ಯುತ್ತಮವಾದಂಥ ಪಾಸ್ ಟಿಕ್ ಟಾಕ್ ಆಡ್ತಾ ಇದ್ದಾರೆ. ಒಳ್ಳೆ ಟ್ಯಾಕಲ್ ಅಂತ ಹೇಳ್ಬೋದು ರಾಮ್ ಅವರಿಂದ.
ಲೈನ್ ಹೊರಗಡೆ ಇಡಿಲ್ಲ, ಲೈನ್ ಮೇಲಿಡಿ. ಕಿಕ್ಕರ್ಸಿನ ಎಲ್ಲ ಅಭಿಮಾನಿಗಳು ಒಳಗಡೆ ಕೂತ್ಕೊಳ್ಳಿ, ಡಗೌಟ್ ಒಳಗಡೆ. ಒಂದೊಳ್ಳೆ ಅವಕಾಶ ಶೋಯಬ್ ಅವ್ರಿಗೆ ಅನ್ಕಂಟ್ರೋಲ್. ಮತ್ತೆ ರಾಮ್ ಟು ಸುದರ್ಶನ್ ವಿಂಗೇನ ಯೂಸ್ ಮಾಡೋ ಆಯ್ತನ. ಮತ್ತೆ ಟಿಕ್ ಟಾಕ್ ಆಡೋ ಆಯ್ತನ. ಮತ್ತೊಂದು ಒಳ್ಳೆ ಬ್ಲಾಕ್ ಮಾಡೋ ಆಯ್ತನ. ಎರಡು ತಂಡದ ಆಟಗಾರರ ಅತ್ಯುತ್ತಮವಾದಂತಹ ಕಂಟ್ರೋಲ್ ದತ್ತ ಅವರಿಂದ. ಒಂದು ಲಾಂಗ್ ರೇಂಜ್ ಶೂಟ್ ರಾಮ್ ಅವರಿಂದ ಟಾರ್ಗೆಟ್ ಅಲ್ಲೇನೆ ಇತ್ತು. ಅಷ್ಟೇ ಒಳ್ಳೆ ಸೇವ್ ಬರ್ತಾ ಇದೆ ಹರ್ಷ ಅವರಿಂದ, ಹ್ಯಾರಿಸ್ ಅವರಿಂದ. ಮತ್ತೊಂದು ರಾಂಗ್ ಪಾಸ್ ಕಿಕ್ಕರ್ಸ್ ಕಡೆಯಿಂದ. ಒಳ್ಳೆ ಡಿಫೆನ್ಸ್ ಬರ್ತಾ ಇದೆ ಹ್ಯಾರಿಸ್ ಅವರಿಂದ. ಇಟ್ಸ್ ಅ ಗೋಲ್ ಕಿಕ್. KH ಪಾಟೀಲ್ ಫುಟ್ಬಾಲ್ ಸೀಸನ್ 2ನ 2ನೇ ದಿನ ಪಂದ್ಯಗಳು ಸಾಗ್ತಾ ಇದೆ. ಒಳ್ಳೆ ಬ್ಲಾಕ್ಗಳನ್ನು ಕಂಡುಕೊಳ್ತಾ ಇದ್ದಾರೆ ಕಿಕ್ಕರ್ಸ್ ಕಡೆ. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ ಸ್ಕೈಲೈನ್ಗೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಒಳ್ಳೆ ಕಲೆಕ್ಷನ್. ಒಳ್ಳೆ ಪಾಸ್ ಸುದರ್ಶನ್ ಅವ್ರಿಗೆ. ಸುದರ್ಶನ್ ಟು ರಾಮ್ ಟು ಮಂಜು ಟು ಮತ್ತೆ ಡ್ರಿಬಲ್ ಮಾಡೋತನ. ಮತ್ತೆ ಸುದಿ ಟು ಟೀಮನ್ನು ಬಿಲ್ಡ್ ಮಾಡೋತನ. ಸುದಿ ಟು ಕೆನೀತ್, ಒಳ್ಳೆ ಪಾಸ್. ಒಂದು ವಾಲಿ ಹೊಡೆಯೋತನ ರಾಮ್ ಅವರಿಂದ. ಇಟ್ಸ್ ಎ ಫಾಲ್ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೀಡ್. ಒಳ್ಳೆ ಪಾಸ್ ಸುದರ್ಶನ್ ಅವ್ರಿಗೆ. ಗೇಮನ್ನು ಕಂಟ್ರೋಲ್ ಮಾಡೋತನ. ಅದ್ಭುತವಾದಂಥ ಟಿಕ್ ಟಾಕ್. ಮರಿ ಡೇಂಜರಸ್ ಪ್ಲೇ ಸುದರ್ಶನ್ ಮತ್ತು ರಾಮ್ ಅವರಿಂದ. ಗೇಮ್ ಪ್ಲೇನ ಮೂವ್ ಮಾಡ್ತಾನೆ ಇರ್ತಾರೆ. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ದತ್ತ ಅವರಿಂದ. ಮತ್ತೆ ಸ್ಕೈಲೈನ್ ಅವ್ರಿಗೊಂದು ಒಳ್ಳೆ ಅವಕಾಶ. ಈ ಬಾರಿ ಒಳ್ಳೆ ಬ್ಲಾಕ್ ಹರ್ಷ ಅವರಿಗೆ. ಒಳ್ಳೆ ಟಚ್ ಮಾಡೋ ಯತ್ನ. ಒಳ್ಳೆ ಅವಕಾಶ ದೊರೀತಾ ಇದೆ ಈ ಬಾರಿ. ಒಳ್ಳೆ ಸ್ಲೈಡ್ ಬರ್ತಾ ಇದೆ ಗುರು ಅವರಿಂದ. ಮತ್ತೆ ರಾಮ್ ಹೊರಗಡೆ ಇಡಿ, ಇಲ್ಲಾಂದ್ರೆ ಲೈನ್ ಮೇಲೆ ಇಡಿ. ಗುಡ್ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಕೆನಿತವ್ರಿಗೆ ಒಳ್ಳೆ ಚಾನ್ಸ್. ಅದ್ಭುತ ಪಾಸ್, ಒಳ್ಳೆ ಅವಕಾಶ. ಕೆನಿತವ್ರಿಗೆ ಅದ್ಭುತವಾದಂಥ ಚಿಪ್ ಬಾಲನ್ನು ಹಾಕಿದ್ರು ರಾಮ್ ಅವರಿಂದ. ಮತ್ತೆ ಸುದಿ ಟು ರಾಮ್. ಮತ್ತೆ ಸುದಿ ಒಂದು ಎಕ್ಸ್ಟ್ರಾ ಟಚ್ ಆಯಿತು ಸುದರ್ಶನ್ ಅವರಿಂದ. ಭಾರಿ ಆಟದ ಪ್ರದರ್ಶನ. ಟಿಕ್ ಟಾಕ್ಗಳಲ್ಲಿ ಸುದರ್ಶನ್, ರಾಮ್ ಇರ್ಬೋದು, ಕೆನಿತ್ ಇರ್ಬೋದು, ಒಳ್ಳೆ ಮೊಮೆಂಟಮನ್ನು ಪಡೆದುಕೊಳ್ತಾ ಇದ್ದಾರೆ.
ಡಿಫೆನ್ಸಲ್ಲಿ ಮೇಂಟೈನ್ ಮಾಡ್ತಾ ಇದ್ರೆ ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ. ಒಳ್ಳೆ ಪಾಸನ್ನ ಮೂಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ ಈಗ. ಸುದಿ ಅವರಿಂದ ಲಾಂಗ್ ರೇಂಜ್ ಕಟ್ ಬ್ಯಾಕ್. ಮತ್ತೆ ಒಂದು ಲಾಂಗ್ ರೇಂಜ್ ಶೂಟ್, ಅಷ್ಟೇ ಒಳ್ಳೆ ಸೇವ್ ಅಂತ ಹೇಳ್ಬೋದು ಹರ್ಷ ಅವರಿಂದ. ಅದ್ಭುತ ಆಟದ ಪ್ರದರ್ಶನ ಸುದರ್ಶನ್ ರಾಮ್ ಮತ್ತು ಕೆನೀತ್ ಅವರ ನಡುವೆ. ಮೊದಲನೇ ಹಾಫ್ ಮುಕ್ತ ಆಗ್ತಾ ಇದೆ. 1-0 ಮುನ್ನಡೆ ಪಡೆದುಕೊಳ್ತಾ ಇದ್ದಾರೆ ಕಿಕ್ಕರ್ಸ್ನವರು.
1-0 ಮುನ್ನಡೆ ಪಡೆದುಕೊಂಡಂಥ ಕಿಕರ್ಸ್ ಅವರು ಅದ್ಭುತವಾದಂಥ ಆಟದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ ಸ್ಕೈಲ್ಯಾಂಡ್ ಅವ್ರಿಗೆ. ಸ್ಕೈಲ್ಯಾಂಡ್ ಅವ್ರು ಯಾಕೋ ಭಾರಿ ನಿಧಾನಗತಿ ಆಟದ ಪ್ರದರ್ಶನ, ಟೀಮಲ್ಲಿ ಕಾಂಬಿನೇಷನ್ಗಳನ್ನು ಕಂಡುಕೊಳ್ತಾ ಇಲ್ಲ ಅನಿಸುತ್ತೆ. ನಾಳೆಗೆ ಸರಿಯಾಗಿ 5 ಗಂಟೆಗೆ ಮೊದಲನೇ ಪಂದ್ಯ ಪ್ರಾರಂಭವಾಗ್ತದೆ ಟರ್ಮಿನೇಟರ್ ಮತ್ತು ಸ್ಟ್ರೈಕರ್ ನಡುವೆ. ಅದೇ ರೀತಿಯಾಗಿ 2ನೇ ಪಂದ್ಯ ವಾರಿಯರ್ಸ್ ಮತ್ತು ರೆಬಲ್ ನಡುವೆ. 3ನೇ ಪಂದ್ಯ ಕಾಂಕರ್ಸ್ ಮತ್ತು ಅನ್ಬಿಟಬಲ್ ನಡುವೆ. 4ನೇ ಪಂದ್ಯ ಸ್ಕೈಲ್ಯಾಂಡ್ ಮತ್ತು ಹಸ್ಲರ್ಸ್. 5ನೇ ಪಂದ್ಯ ಡಿಫೆಂಡರ್ ಮತ್ತು ಅವೆಂಜರ್ಸ್. 6ನೇ ಪಂದ್ಯವಾಗಿ ಕಿಕ್ ಮಾಸ್ಟರ್ಸ್ ಮತ್ತು ಕಿಕರ್ಸ್ ನಡುವೆ. ಮತ್ತು ಸುದ್ದಿ ಇದೇ ರೀತಿಯಾಗಿ ನಾಳೆ ಕೂಡ ಹೆಚ್ಚಿನ ಅಭಿಮಾನಿಗಳು ಬಂದು KH ಪಾಟೀಲ್ ಫುಟ್ಬಾಲ್ ಸೀಸನ್ 2ನ ಯಶಸ್ವಿಯಾಗಿ ಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದ್ಭುತವಾದಂಥ ಟ್ರಿಪಲ್ ಬರ್ತಾ ಇದೆ. ಸುದಿ ಒಂದು ಒಳ್ಳೆ ಫೇಕ್ ಇನ್ಸೈಡ್ ಬರುತ್ತೆ. ರಾಮ್ ಅವ್ರಿಗೆ ಅದ್ಭುತವಾದಂಥ ಪಾಸ್. ಕೇನಿತ್ ಅವ್ರಿಗೆ ಎಕ್ಸ್ಟ್ರಾ ಟಚ್ ಆಯ್ತು ಅನ್ಸುತ್ತೆ. ರಾಮ್ ಅವರಿಂದ ಥ್ರೂ ಬಿಟ್ಟರು, ಬಾಲ್ನ ಕಾಲಿಗೆ ಬಿಟ್ಟಿದ್ರೆ ಒಂದು ಒಳ್ಳೆ ಅವಕಾಶ. ಮತ್ತೆ ಕೆನಿತ್ ಅವರಿಂದ ಒಂದು ಲೂಸ್, ಬರೀ ಸಪೋರ್ಟಿವ್ ಸ್ಟಾಪ್ ಥರ ಆಡ್ತಾ ಇದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಶಾಟ್ ಗುರು ಅವರಿಂದ. ಮತ್ತೆ ಇವರಿಂದ ಅವರಿಂದ ಒಂದು ಲಾಂಗ್ ರೇಂಜ್ ಸುದಿಗೆ ಏರಲ್ಲಿ ಅದ್ಭುತವಾದಂಥ ಕಂಟ್ರೋಲ್, ಟಚ್, ಮೊಮೆಂಟಮ್ ಶಿಫ್ಟ್ ಆಗ್ತಾ ಇದೆ. ಒಳ್ಳೆ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಭಿ ಅವರು. ಅಭಿ ಟು ಓಮಿ ಅವರಿಂದ ಒಳ್ಳೆ ಪಾಸ್ ಹಾಕೋತಿನ. ಭಾರಿ ಡಿಫೆನ್ಸಿವ್ ಆಟದ ಆಟ. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆ ದತ್ತಾತ್ರೇಯ ಅವರಿಂದ. ಮತ್ತೆ ಸುದಿ ಅವ್ರಿಗೆ ಈ ಬಾರಿ ಇದಕ್ಕೆ ಹೇಳೋದು ವಿಷ್ಣು ಅಂದ್ರೆ ತುಂಬಾನೇ ಡೇಂಜರ್ ಅಂತ ಹೇಳ್ಬಿಟ್ಟು ವಿಷ್ಣು ಅವರಿಂದ ಬರ್ತಾ ಇದೆ ಅತ್ಯುತ್ತಮವಾದಂತ ಗೋಲ್. ಸುದರ್ಶನ್ ಲೋಕೂರ್ ಅವರಿಂದ 2ನೇ ಗೋಲನ್ನು ಗಳಿಸಿಕೊಳ್ತಾ ಇದ್ದಾರೆ. ಭಾರಿ ಆಟದ ಪ್ರದರ್ಶನ. ಈಗಾಗಲೇ ಫುಟ್ಬಾಲ್ ಮೂಲಕ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಅಪಾಯಿಂಟ್ ಆದಂತ ಆಟಗಾರ ಸುದರ್ಶನ್ ಲೋಕೂರ್ ಅವರು. ಒಟ್ಟಾರೆಯಾಗಿ ಸುದರ್ಶನ್ ಲೋಕೂರ್ ಅವ್ರ ಇತಿಹಾಸ ಹೇಳ್ತಾ ಹೋದ್ರೆ ತುಂಬಾನೇ ಇದೆ. 4 ನ್ಯಾಷನಲ್ಗಳು, 6 ಯೂನಿವರ್ಸಿಟಿ, 2 ಸಂತೋಷ್ ಟ್ರೋಫಿ, 1 ಸಲ ಫುಟ್ ಸ್ಟಾಲ್ ಬ್ರೆಜಿಲ್. ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ, ಆಲ್ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 4 ಸಲ. ಹೀಗೆ ತಮ್ಮ ಬದುಕಿನ ಉದ್ದಕ್ಕೂ ಮತ್ತೆ ನೋಡಬಹುದು ಎಂತ ಡ್ರಿಬ್ಲಿಂಗ್, ಎಂತ ಮೈನಸ್. ಖಾಲಿ ಪೋಸ್ಟ್ ಅಲ್ಲಿ ಸುದರ್ಶನ್ ಅವರು ಎಂತ ಚಾನ್ಸ್. ಅದ್ಭುತ ಅವಕಾಶ. ಕೆನಿತ್ ಅವ್ರಿಗೆ ಹಿಡಿದಾಡಿದ್ರು ಕೂಡ ಒಳ್ಳೆ ಅವಕಾಶ. ಭಾರಿ ಡೇಂಜರಸ್ ಆಟಗಾರ ಸುದರ್ಶನ್. ಹೀಗೆ ಬದುಕಿನುದ್ದಕ್ಕೂ ಫುಟ್ಬಾಲ್ ಅನ್ನೇ ತನ್ನ ಜೀವಾಳಾಗಿಸ್ಕೊಂಡಂತ ಸುದರ್ಶನ್ ಅವ್ರಿಗೆ ಭಾರಿ ಆಟದ ಪ್ರದರ್ಶನ. ಅರೆ ಸುದರ್ಶನ್ ಅವರು, ರಾಮ್ ಅವರು ಒಂದೇ ಅಕಾಡೆಮಿಯಲ್ಲಿ ಸಾಯಿಯಲ್ಲಿ ಆಡಿದಂಥ ಆಟಗಾರರು. ನೋಡ್ಬೋದು ಅವ್ರದ್ದು ಮೊಮೆಂಟಮ್ ಎಷ್ಟು ಚೆನ್ನಾಗಿದೆ. ಸುದರ್ಶನ್ ಇರ್ಬೋದು, ರಾಮ್ ಇರ್ಬೋದು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಇಬ್ಬರು ಟಚನ್ನು ತೆಗೆದುಕೊಂಡಂಥ ಆಟಗಾರರು. ಒಳ್ಳೆಯ ಕಾಂಬಿನೇಷನ್ ಇದೆ. 5 ವರ್ಷ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಫುಟ್ಬಾಲ್ ಟ್ರೈನಿಂಗನ್ನು ತೆಗೆದುಕೊಂಡು ಇವತ್ತು KH ಪಾಟೀಲ್ ಲೀಗಲ್ಲಿ ಯಾವ ಥರ ಫುಟ್ಬಾಲ್ನ ಆಡಬೇಕು ಸೆವೆನ್ಸ್ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅದ್ಭುತವಾದಂಥ ಅವಕಾಶ ಮತ್ತೊಂದು ಹ್ಯಾರಿಸ್ ಅವ್ರಿಗೆ. ಒಂದು ಲಾಂಗ್ ರೇಂಜ್ ತೆಗೆದುಕೊಳ್ಳುತ್ತನ. ಕಿಕರ್ಸಿನ ಡಗೋಟಲ್ಲಿ ಮಂದಹಾಸ, ಸ್ಕೈಲೈನಿನ ಡಗೋಟಲ್ಲಿ ಯಾಕೋ ದುಗುಡ ದುಮ್ಮಾನಗಳು ಹೆಚ್ಚಾಗ್ತಾ ಇದೆ. ಅವ್ರದ್ದು ಕೂಡ ಒಳ್ಳೆ ಟೀಮನ್ನು ಹೊಂದಿದೆ, ಆದರೆ ಲೀಡ್ ಮಾಡುವಂಥ ಆಟಗಾರರು ಕಾಣ್ತಾ ಇಲ್ಲ. ಅದ್ಭುತವಾದಂಥ ಡಿಫೆನ್ಸ್ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಕ್ಲಿಯರೆನ್ಸ್ ಬರ್ತಾ ಇದೆ. ಮತ್ತೆ ರಾಮ್ ಒಳ್ಳೆ ಪಾಸ್ ಅಂತ ಹೇಳ್ಬೋದು. ಒಳ್ಳೆ ಪಾಸ್. ಈ ಬಾರಿ ಕೆನಿತ್ ಅವರು ಗೋಲನ್ನು ಹೊಡಿತಾ ಇದ್ದಾರೆ. ಕೆನಿತ್ ಕುಮಾರ್ ಅವರು
ಭಾರಿ ನೀರಸದ ಮಂದಹಾಸ ಕಾಣ್ತಾ ಇದೆ ಸ್ಕೈಲೈನ್ ನಡುವೆ. ಡಿಫೆನ್ಸಿನ ಮಿಸ್ಟೇಕಿಂದ 3 ಗೋಲ್ಗಳನ್ನು ಬಿಟ್ಕೊಟ್ಟಿದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಪಾಸ್. ಮತ್ತೆ ಗುರು ಅವರಿಂದ ಒಳ್ಳೆ ಪಾಸ್. ರಾಂಗ್ ಪಾಸ್ ಆಯಿತು ದರ್ಶನ್ ಅವರಿಂದ. ಬರೀ ಡೇಂಜರಸ್ ಪ್ಲೇ ಸುದರ್ಶನ್ ಅವ್ರದ್ದು. ಒಂದು ಒಳ್ಳೆ ಪಾಸ್. ಒಂದು ರಾಂಗ್ ಟ್ಯಾಕಲ್ ಬರ್ತಾ ಇದೆ. ಮತ್ತೆ ಓಮಿ ಒಳ್ಳೆ ಪಾಸ್ ಅಂತ ನೋಡಿದ ಅಬೀರ್. ಒಳ್ಳೆ ಚಾನ್ಸ್. ಈ ಬಾರಿ ಒಂದು ಸೆಟ್ ಪೀಸ್ ಮಾಡಿಕೊಟ್ಟಿದ್ದಾರೆ. ಅದ್ಭುತವಾದಂಥ ಪಾಸ್ ಹಾಕಿದ್ದಾರೆ. ಹಿಡಿದು ಹೊಡೆದಿದ್ರು ಕೂಡ ದರ್ಶನ್ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಕೈ ಚೆಲ್ಲಿಕೊಳ್ತಾ ಇದ್ದಾರೆ. ಒಂದು ಅದ್ಭುತವಾದಂಥ ಟಿಕ್ ಟಾಕ್ ಅನ್ನ ಮೇಂಟೈನ್ ಮಾಡಿದ್ರು. ಫಿನಿಷಿಯಲಿ ವೈಫಲ್ಯ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಸಬ್ ಆಗ್ತಾ ಇದ್ದಾರೆ. ಈಗ ಕಿಕರ್ಸಲ್ಲಿ ಬದಲಾವಣೆ. ಈಗ 14 ವರ್ಷದ ಆಟಗಾರ ಅಕ್ಷಯ್ ಅವರು ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ತಟ್ಟಬೇಕು. KH ಪಾಟೀಲ್ ಫುಟ್ಬಾಲ್ ಲೀಗಲ್ಲಿ ಕೂಡ ಯುವಕರನ್ನು ಕೂಡ ಏನು ಕನಸು ಕಂಡಿದ್ದಾರೆ ನಮ್ಮ ಕೃಷ್ಣಗೌಡ ಪಾಟೀಲ್ ಅವರು. ಇದೇ KC ಮೈದಾನದಲ್ಲಿ ಟ್ರೈನಿಂಗ್ ಅನ್ನು ತೆಗೆದುಕೊಳ್ಳುತ್ತಿರುವಂಥ ಅಕ್ಷಯ್ ಅವರು ಬರ್ತಾ ಇದ್ದಾರೆ. ಅಕ್ಷಯ್ ಅನ್ಕಂಟ್ರೋಲ್ಡ್ ಆದರು. ಬರ್ತಾ ಇರಂಗನೇ ಪ್ರೆಷರ್ ಅನಿಸುತ್ತೆ. ಕೂಲಾಗಿ ಭಾರಿ ಸ್ಕಿಲ್ಫುಲ್ ಆಟಗಾರ ಅಕ್ಷಯ್ ಅವರು. ಮತ್ತೆ ಸುದಿ ಮತ್ತೆ ಒಂದು ಟಿಕ್ ಟಾಕ್ ಆಡೋ ಯತ್ನ. ಒಂದು ರಾಂಗ್ ಪಾಸ್ ಬರ್ತಾ ಇದೆ ರಾಮ್ ಅವರಿಂದ. ಸುದಿ ಅವರಿಗೆ ಹಾಕೋ ಯತ್ನ. ಅದ್ಭುತವಾದಂಥ ನೋಡ್ಬೋದು ಕಂಟ್ರೋಲ್ಡ್ ಸ್ಲಿಪ್ ಆಗ್ತಾ ಇದ್ದಾರೆ. ಅಕ್ಷಯ್ ಅವರು ಏನಾದರೂ ವೇಟ್ ಇದ್ದಿದ್ರೆ ಒಂದು ಒಳ್ಳೆಯ ಆಟದ ಪ್ರದರ್ಶನ ತೋರಿಸ್ತಿದ್ರು. ಇರಲಿ, ಇನ್ನೂ ಪಂದ್ಯ ಮುಗಿದಿಲ್ಲ. ಅದ್ಭುತವಾದ ಡ್ರಿಬ್ಲಿಂಗ್ ಬರ್ತಾ ಇದೆ ಮಿಂಡಿ ಅವರಿಂದ. ಡೇಂಜರಸ್ ಮಿಂಡಿ, ಮಾಜಿಕಲ್ ಮಿಂಡಿ. ಮತ್ತೆ ಸುದಿ ಅವರಿಂದ ನೀಟಾಗಿ ಡ್ರಿಬ್ಲಿಂಗ್. ಯಾವುದೇ ಯಾರಿಗೂ ಮ್ಯಾನಿಗೆ ಟಚ್ಚೇ ಮಾಡ್ಕೊಳಲ್ಲ ಅವರು. ಮತ್ತೆ ಲಾಂಗ್ ರೇಂಜ್ ತೆಗೆದುಕೊಳ್ಳೋತನ. ಮಂಜು ಅವರಿಂದ ಕ್ಲಿಯರ್ ಮಾಡೋತನ. ಲಾಂಗ್ ರೇಂಜ್ ಹಾಕೋತನ ಓಮಿ ಅವರಿಂದ. ಸೆಟ್ ಪೀಸ್ಗಳ ವೈಫಲ್ಯ ಕಂಡುಕೊಳ್ತಾ ಇದೆ. ಮತ್ತೆ ರಾಮ್ ಹರ್ಷ ಅವರಿಂದ ಮಿಸ್ಟೇಕ್. ಅದ್ಭುತವಾದಂಥ ಲಾಂಗ್ ರೇಂಜ್ ಶೂಟ್. ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ. 2 ಡಿಲೇ ಟಚ್ ಆಡ್ತಾ ಇದ್ದಾರೆ ಅನ್ಸುತ್ತೆ ಸ್ಕೈಲೈನ್ ಕಡೆಯಿಂದ. ಸ್ಟಾರ್ಟರ್ ಬಾಲ್. ರಾಂಗ್ ಪಾಸ್. ಮತ್ತೆ ಈ ಬಾರಿ ಅಕ್ಷಯ್ ನೋಡಿ ಯಾವ ಥರ ಸಪೋರ್ಟನ್ನು ಹುಡುಕ್ತಾರೆ ಅಂತ ಹೇಳ್ಬಿಟ್ಟು. ಯಾವುದೇ ಮತ್ತೆ ರಾಮ್ ಬಾಡಿ ಓಪನ್. ಮತ್ತೊಂದು ರಾಂಗ್ ಪಾಸ್ ಆಗ್ತಾ ಇದೆ. ನಿಧಾನಗತಿ ಆಟಗ. ಮತ್ತೆ ಈಗ ರಾಮ್ ಅವರು ಮೂಮೆಂಟನ್ನು ಪಡೆದುಕೊಳ್ತಾ ಇದ್ದಾರೆ. ಅಕ್ಷಯ್ ನೋಡು ಒಂದು ಮತ್ತೆ ಸುದಿ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಾಲ್ನ. ಸುದಿ ಅವರಿಂದ ಓಡಿದರೆ ನೀವು ಬಾಲ್ ಸಿಗಲ್ಲ. ಅವ್ರನ್ನ ಹಿಡಬೇಕಂದ್ರೆ ಅವ್ರ ಮೊಮೆಂಟಮ್ನ ಮಾತ್ರ ನೋಡಬೇಕು. ಡೇಂಜರಸ್ ಪ್ಲೇ ಸುದಿ ಅವ್ರು ನೋಡ್ಬೋದು ಎಷ್ಟು ಸಲ ಬಾಡಿನ ಕೊಡ್ತಾರೆ. ಭಾರಿ ಡೇಂಜರಸ್ ಟಿಕ್ ಟಾಕಲ್ಲಿ ಅವನು. ಅವ್ನಿಗೆ ಹಿಡಿಬೇಕಂದ್ರೆ ಅವ್ನು ಮ್ಯಾನ್ ಹಿಡಿ ನೋಡು ಆತ. ಭಾರಿ ಡೇಂಜರಸ್ ಆಟಗಾರ. ಯಾವತ್ತಲ್ಲಿ ಏನು ಮಾಡ್ತಾನೆ ಹೇಳೋಕ್ಕಾಗಲ್ಲ ಅವನು. ಸುದಿ ಡೇಂಜರಸ್ ಪ್ಲೇ ಸುದರ್ಶನ್ ಅವ್ರದ್ದು. ಅದ್ಭುತ ಆಟದ ಪ್ರದರ್ಶನ. ಭಾಳ ಕೂಲ್ ಕಾಮ್ ಇರ್ತಾರೆ. ಯಾವುದೇ ಥರ ಗಡ್ಬಡ್ ಮಾಡಲ್ಲ. ಟೀಮಲ್ಲಿ ಕಂಟ್ರೋಲ್ ಇರ್ತಾರೆ, ಕಾಮ್ ಇರ್ತಾರೆ. ಯಾಕಂದರೆ ಗೊತ್ತು 4 ನ್ಯಾಷನಲ್ಲು, 5 ಯೂನಿವರ್ಸಿಟಿ, 1 ಸಲ ಬ್ರೆಜಿಲು, 4 ಸಲ ಇನ್ಕಮ್ ಟ್ಯಾಕ್ಸ್ ಪ್ಲೇ.
ಹೀಗೆ ಬದುಕಿನಿದ್ದಕ್ಕೂ ಆಟನೇ ಆಡ್ತಾ ಇರುವಂಥ ಸೂಪರ್ ಡಿವಿಷನ್ ಇರ್ಬೋದು, ಎ ಡಿವಿಷನ್ ಇರ್ಬೋದು, ಹೀಗೆ ಬ್ಯಾಂಗ್ಳೂರಲ್ಲಿ ಅವ್ರದ್ದೇ ಆದಂಥ ಹೆಸರು ಮಾಡಿದಂಥ ಆಟಗಾರ ಸುದರ್ಶನ್ ಅವರು. ಎನ್ ಎಸ್ ಮಂಜು ಬಂದಂಥ ಇಂಡಿಯಾ ಪ್ಲೇಯರ್ ಆಗಿರುವಂಥ ಎನ್ ಎಸ್ ಮಂಜು ಅವ್ರ ಹತ್ರ ಟ್ರೈನಿಂಗನ್ನು ತೆಗೆದುಕೊಂಡಂಥ ಆಟಗಾರ ಸುದರ್ಶನ್ ಅವರು. ಇಟ್ಸ್ ಅ ಫಾಲ್. ಮತ್ತೆ ಅವಕಾಶ ದೊರೀತಾ ಇದೆ ಇವಾಗ ಸ್ಕೈಲ್ಯಾಂಡ್ ಅವರಿಗೆ. ಫ್ರೀ ಕಿಕ್ಕಿನ ಅವಕಾಶ. ಫಿನಿಶ್ಗಳನ್ನು ಕಂಡುಕೊಳ್ತಾ ಇಲ್ಲ ಸ್ಕೈಲ್ಯಾಂಡ್ ಆಟಗಾರರು. ಸುದರ್ಶನ್ ಅವರ ಗುರು ಆದಂಥ ಶ್ಯಾಮ್ ಸಂಡಾನ್ ಅವರು ತುಂಬ ಖುಷಿಯಾಗಿದ್ದಾರೆ ಶಿಷ್ಯನ ಆಟವನ್ನು ನೋಡಿ. 5ನೇ ಇರುವಾಗಲೇ ಅಂಡರ್ 13 ಇರುವಾಗಲೇ ಸುದರ್ಶನದ ಆಟವನ್ನು ಗಮನಿಸಿದವರೇ ಶ್ಯಾಮ್ಸನ್ ಡಾನ್ ಅವರು. ಇವತ್ತು ಸುದರ್ಶನ್ ಆಡ್ತಾ ಇದ್ದಾನೆ ಅಂದರೆ ಭಾರಿ ಖುಷಿ ಅವರಿಗೆ. ಯಾಕೆಂದರೆ ಸುದರ್ಶನದ ಲೆಫ್ಟಿನ ರೈಟನ್ನ ಲೆಫ್ಟನ್ನು ಮಾಡಿದವರೇ ಶ್ಯಾಮ್ಸನ್ ಡಾನ್ ಅವರು. ಅವ್ರಿಗೆ ಗೊತ್ತು ಸುದೀನ್ ಹಿಡಿಬೇಕಂದ್ರೆ ಅವ್ನು ಹಿಡಿಬೇಡ್ರು, ಅವ್ನ ಹಿಂದೆ ಸುಮ್ಮನೆ ಮ್ಯಾನ್ ಬ್ಲಾಕ್ ಮಾಡಿ ಅವ್ನು ಬಾಲ್ ನೋಡಿಬಿಟ್ರೆ ಅವ್ನಿಗೆ ಬಾಲ್ ಇರುತ್ತೋ ಅವ್ನು ಇರ್ತಾನೋ ಗೊತ್ತಾಗಲ್ಲ. ಶಾರ್ಟ್ ಪಾಸ್ ಭಾರಿ ಡೇಂಜರಸ್ ಪಾಸ್ಗಳವರು. ಮತ್ತು ರಾಂಗ್ ಪಾಸ್ ಮಂಜೂರಿಂದ ಒಂದು ಈಗ ಹರ್ಷ ಅವ್ರಿಗೆ ದೊರೀತಾ ಇದೆ. ಸಪೋರ್ಟಿವ್ ಸ್ಟಾಪ್ ಕಾಣ್ತಾ ಇಲ್ಲ. ಒಂದು ಅತ್ಯುತ್ತಮವಾದಂಥ ಪಾಸ್, ಶೂಟ್ ಅಂತಾನೆ ಹೇಳ್ಬೋದು. ಒಳ್ಳೆ ಕ್ಲಿಯರೆನ್ಸ್ ಬರ್ತಾ ಇದೆಯಪ್ಪ ಗೋಲ್ ಕೀಪರಿಂದ. ಮತ್ತೆ ಪ್ಲೇ ಮಾಡ್ತಾ ಇದ್ದಾರೆ. ಒಂದು ರಾಂಗ್ ಪಾಸ್ ಅಭಿ ಅವ್ರಿಗೆ ಹಾಕೋ ಯತ್ನ ಸ್ವಲ್ಪ ಆಗ್ತಾ ಇದ್ದಾರೆ. ಮತ್ತೆ ಅಕ್ಷಯ್ ಅವ್ರವರೆಗೆ ಹೋಗಿ ಕೆನಿತ್ ಅವ್ರ ಒಳಗಡೆ ಬರ್ತಾ ಇದ್ದಾರೆ. ಒಳ್ಳೆ ಟರ್ನ್ ಅಂತ ಹೇಳಿದ್ರು. ಈಗ ಅಭಿ ಅವ್ರಿಗೆ ಒಳ್ಳೆ ಚಾನ್ಸ್ ದೊರೀತಾ ಇದೆ. ಶಿಫ್ಟ್ ಮಾಡೋ ಹತ್ರ ಮತ್ತೆ ಸುದಿ ಬಾಡಿ ಫೇಕ್, ಮತ್ತೆ ಸುದಿ ಅಷ್ಟೇ ಒಳ್ಳೆ ಬ್ಲಾಕ್ ಬರ್ತಾ ಇದೆ, ಡೇಂಜರಸ್. ಈ ಸಾರಿ ಒಳ್ಳೆ ಡಿಫೆನ್ಸನ್ನು ಗಮನಿಸಿದ್ರು ಆದರ್ಶ್ ಅವರು. ಸುದರ್ಶನ್ ಅವ್ರಿಗೆ ಅಟ್ಯಾಕ್ ಹೋದರೆ ಭಾರಿ ಡೇಂಜರಸ್ ಬಾಲ್ ತೆಗಿತಾರೆ. ಶೀಲ್ಡ್ ಮಾಡಿದ್ರೇ ಅವ್ರಿಗೆ ಬಾಲನ್ನು ಪಡೆದುಕೊಳ್ಬೋದು. ಮತ್ತೆ ಟಚ್ನ ಮಾಡೋ ಯತ್ನ, ಸ್ಲೈಡ್ಗಳಾಗ್ತಾ ಇದ್ದಾರೆ. ಶ್ಯಾಮ್ಸನ್ ಡಾನ್ ಅವರು ಬಂದು ಹೇಳ್ತಾ ಇದ್ದಾರೆ ಸುದರ್ಶನ್ ಅಷ್ಟೇ ಅಲ್ಲಪ್ಪ, ನೀವು ಯಾರು ಆಡಿದ್ರು ಅಷ್ಟೇ ಖುಷಿಯಾಗಿರ್ತೀನಿ ನಾನು. ಮತ್ತೆ ಟಿಕ್ ಟಾಕ್ ಆಡೋ ಆಯ್ತನ ಸುದಿ ಟು ಒಳ್ಳೆ ಪಾಸ್ ನೋಡಿದ್ರಿ, ಎಂತ ಮೊಮೆಂಟಮ್, ಅದ್ಭುತವಾದಂತ ಪಾಸ್ ದೊರೀತಾ ಇದೆ. ವಾಟ್ ಎ ಫಿನಿಶ್ ಕೆನಿತ್, ಡೇಂಜರಸ್. ಗೇಮ್ ಅಂತಾನೆ ಹೇಳ್ಬೋದು. ಈಸ್ ಟು ಬಿ ಪ್ಲೇಯಿಂಗ್ ಇನ್ ದ ಡಿವೈಸಸ್. ಈ ವರ್ಷದಲ್ಲಿ ಡಿವೈಸಸ್ಗೆ ನಮ್ಮ ಗದಗಿಂದ ಆಯ್ಕೆಯಾದಂಥ ಆಟಗಾರ ಕೆನಿತ್ ಅವರು ಭಾರಿ ಪ್ಲೇ ಮಾಡ್ತಾ ಇದ್ದಾರೆ. ಅದ್ಭುತ ಆಟದ ಪ್ರದರ್ಶನ. ಅದೇ ರೀತಿಯಾಗಿ ಮತ್ತೊಂದು ಒಳ್ಳೆ ಡ್ರಿಬ್ಲಿಂಗ್ ಮಾಡೋತನ. ಎಲ್ಲ ತಂಡದ ಡಗೋಟಲ್ಲಿರುವಂಥ ಆಟಗಾರರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ಲಾಸ್ಟಿಕ್ಕನ್ನು ವಾಟರ್ ಬಾಟ್ಲನ್ನು ಒಳಗಡೆ ಹಾಕೊಳ್ಳಿ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ಒಳಗಡೆ ಹಾಕಿ ಕ್ಲೀನನ್ನು ಮೇಂಟೈನ್ ಮಾಡಿ. ಒಳ್ಳೆ ಡಿಫೆನ್ಸನ್ನು ಮೇಂಟೈನ್ ಮಾಡಿಕೊಳ್ತಾ ಇದೆ. ಅದ್ಭುತವಾದಂಥ ಬಾಲ್ ಅಂತಾನೆ ಹೇಳ್ಬೋದು. ಮತ್ತೆ ರಾಮ್ ಈ ಬಾರಿ ಅಭಿಯವರಿಗೆ ದೊರೀತಾ ಇದೆ. ಒಳ್ಳೆ ಅವಕಾಶ ಮಿಂಡಿ, ಒಂದು ಲಾಂಗ್ ರೇಂಜ್ ಬಾಲ್, ಅಷ್ಟೇ ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ. ದಯವಿಟ್ಟು ಕ್ಲೀನ್ ಅನ್ನ ಮೇಂಟೈನ್ ಮಾಡಬೇಕು. ಯಾರು
ಮೂಲಕ ಕಿಕ್ಕರ್ಸ್ ಅವರು ಒಂದೊಳ್ಳೆ ಸಂದೇಶವನ್ನು ನೀಡಿದ್ದಾರೆ. 4-0 ಭಾರಿ ಆಟದ ಪ್ರದರ್ಶನ ಕೆನಿತ್ ಅವರಿಂದ. ದಯವಿಟ್ಟು ಬಾಲನ್ನ ಇಲ್ಲಿ ಕಮಿಟಿಗೆ ಕೊಟ್ಟೋಗಬೇಕು. ದಯವಿಟ್ಟು ಭಾರಿ ಆಟದ ಪ್ರದರ್ಶನ. ಕಿಕ್ಕರ್ಸಿನ ಡಗೌಟಲ್ಲಿ ಮಂದಹಾಸಗಳು ಹೆಚ್ಚಾಗ್ತಾ ಇದೆ. ಏನು ಒಂದು ಸೆಟಪ್ ಅನ್ನ ಮಾಡ್ಕೊಂಡಿದ್ರು. ಆ ಸೆಟಪಿನ ರೋಹಿತ್ ನಾಯ್ಕರ್ ಅವರ ನೇತೃತ್ವದಲ್ಲಿ ಸೆಟಪ್ ನೋಡಿ ಏನೋ ಅನ್ಕೊಂಡಿದ್ರು, ಇನ್ನೇನೋ ಆಗ್ತಾ ಇದೆ. ಟಾಪ್ ಸ್ಕೋರ್ ಅಂತಾನೆ ಹೇಳ್ಬೋದು.